ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಶುಲ್ಕ ನಿಯಂತ್ರಣ ಸಮಿತಿ ಅಂತ ಒಂದು ಮಾಡಿದ್ದಾರೆ. ಇದರ ಬಗ್ಗೆ ನಾನು ಹೋದ ವಾರದಲ್ಲಿ ಒಂದು ವಿಡಿಯೋ ಮಾಡಕ್ಕಿದ್ದೆ. ಅವರು ಒಂದು ವೆಬ್ಸೈಟಲ್ಲಿ ಶುಲ್ಕದ ಬಗ್ಗೆ ಮಾನ್ಯ ನ್ಯಾಯಮೂರ್ತಿಗಳು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಏನಂದ್ರೆ, ಯಾರಾದರೂ ಹೆಚ್ಚಿಗೆ ಫೀಸ್ ವಸೂಲಿ ಮಾಡ್ತಾ ಇದ್ರೆ ಅವರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ಆಕ್ಷನ್ ತಗೊಂತೀವಿ ಅಂತ ಹೇಳಿ ನಾನು ವಿಡಿಯೋ ಮಾಡಾಕಿದ್ದೆ. ಏನಪ್ಪಾ ಅಂತಂದ್ರೆ, ಸರ್ ಎಲ್ಲ ಓಕೆ ಇದೆ, ಆದರೆ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ, BPT ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೂಡ ಅನ್ಯಾಯವಾಗುತ್ತೆ. ಅದರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಿ ನಾನು ಧ್ವನಿ ಎತ್ತಿದ್ದೆ. ನಾನು ಹೆಮ್ಮೆಯಿಂದ ಹೇಳ್ಕೊಂತಿದ್ದೀನಿ. ನಾನು ಇದನ್ನು ಕ್ವಶನ್ ಕೇಳಿದ್ದೆ ಅವರಿಗೆ, ಇದರ ಬಗ್ಗೆ ನಮ್ಗೆ ಏನು ಕ್ಲಾರಿಟಿ ಕೊಡಿ ನೀವು ಅಂತ ಹೇಳಿ. ಅವಾಗ ಅವರು ಇವತ್ತು ತಾರೀಕು ಎಷ್ಟು ನೋಡ್ರಿ, ನಾನು 4 ದಿವಸದ ಹಿಂದಗಡೆ ವಿಡಿಯೋ ಮಾಡಾಕಿದ್ದೆ. ಇವತ್ತು ಅದನ್ನ ಇನ್ಸ್ಟಾದಲ್ಲಿ ಕೂಡ ಹಾಕಿದ್ದೆ ಮತ್ತು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ ಮತ್ತು ಅದರ ಸೋರ್ಸಲ್ಲಿ ಕೂಡ ಹಾಕಿದ್ದೆ. ಆದರೆ ನ್ಯಾಯಮೂರ್ತಿಗಳು ಅದಕ್ಕೆ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ನಮ್ಮ BSc ನರ್ಸಿಂಗು, LLL ಸೈನ್ಸು, BPT, BPO ಬೇರೆ ಮತ್ತು ಮೆಡಿಕಲ್ ಕೋರ್ಸ್ಗಳಿಗೆ, ಅವರು ಮೆಡಿಕಲ್ ಕೋರ್ಸ್ಗಳಿಗೆ ಮಾತ್ರ ಹೇಳಿದ್ರು, ಆದರೆ ನಮ್ಮ BSc ನರ್ಸಿಂಗ್ ಅನ್ನೋದನ್ನ ಕೂಡ ಅದರಲ್ಲಿ ಹೇಳಿರಲಿಲ್ಲ. ಆದರೆ ನ್ಯಾಯಮೂರ್ತಿಗಳಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ. ಏನಪ್ಪಾ ಅಂತಂದ್ರೆ, ನಾನು ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾಯಿತು ಅಂತ ಹೇಳ್ತಿದ್ದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನೀವೆಲ್ಲ ಆ ವಿಡಿಯೋನ ರೀಚ್ ಮಾಡಿಸಿರಿ. ಆ ವಿಡಿಯೋ ರೀಚ್ ಆಗಿದ್ದಕ್ಕೆ ಓಕೆ, ಅದನ್ನ ವಿಡಿಯೋ ತೋರಿಸಿರ್ಬೇಕು ಯಾರಾದ್ರೂ ಹೋಗಿ. ಅದಕ್ಕೆ ಏನಾಗಿದೆಪ್ಪ ಅಂದ್ರೆ, ಇವತ್ತು ನನಗೆ ಏನಪ್ಪಾ ಅಂದ್ರೆ ಖುಷಿ ಅನಿಸ್ತಿರೋ ವಿಷಯನ ಶೇರ್ ಮಾಡ್ಕೊಂತ ಇದ್ದೀನಿ. ವೆಬ್ಸೈಟ್ ಒಳಗಡೆ ನಮ್ಮ BSc ನರ್ಸಿಂಗು, BPT, LLL ಸೈನ್ಸ್ಗೆ ಸಂಬಂಧಿಸಿದಂತಹ ಫೀಸ್ಗೆ ಸಂಬಂಧಿಸಿದಂತಹ ಒಂದಷ್ಟು ಗೈಡ್ಲೈನ್ ಅನ್ನ ಸ್ಟ್ರಿಕ್ಟ್ ಆಗಿ ಹೊರಡಿಸಿದ್ದಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ನಾ ಮೊದಲಿಗೆ ತೋರಿಸಿಬಿಡ್ತೀನಿ. ನಾನು ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಿ ನೋಡಿ. ಇದು ಒಂದು 12 ದಿವಸದ ಹಿಂದ್ಗಡೆದು ಮಾತಿದ್ದು ನೋಡಿ. ಮೆಡಿಕಲ್ ಕಾಲೇಜುಗಳಿಗೆ ಶುಲ್ಕ ವಸೂಲಿ ಮಾಡುವಂತಿಲ್ಲ, ಆದರೆ BSc ನರ್ಸಿಂಗ್, BPT ಸಿಕ್ಕಾಪಟ್ಟೆ ವಸೂಲಿ ಮಾಡ್ತಾರೆ. ಇದಕ್ಕೆ ಏನಾದರೂ ಮಾಡಿ ಮಾನ್ಯರಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೆ. ನೋಡ್ರಿ, ಏನಾದರೂ ಮಾಡಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದೆ. ಅದಕ್ಕೆ ಪ್ರತಿಯಾಗಿ ಇವತ್ತು ನಮ್ಮ ಮಾನ್ಯರು ಏನು ಮಾಡಿದಾರಪ್ಪ ಅಂತಂದರೆ, ಇವತ್ತು ಅದಕ್ಕೆ ಆದೇಶನ ಹೊರಡಿಸಿದ್ದಾರೆ. ತುಂಬ ಖುಷಿ ಅನ್ನಿಸ್ತಾ. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಿ, ಇದು ವೆಬ್ಸೈಟ್ಗಳು ಸಿಗುತ್ತೆ ನಿಮಗೆ. KE ವೆಬ್ಸೈಟಲ್ಲಿ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ಕೂಡ ಹೇಳ್ತೇನೆ ನಿಮಗೆ. ನೋಡಿ, 2/6/2026 ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಹಿಂದೆ ಕೆಲವು ವೃತ್ತಿಪರ ಡಿಪ್ಲೊಮಾ, ಸ್ನಾತಕೋತ್ತರ ಮತ್ತು ಸ್ನಾತಕ ಕೋರ್ಸ್ಗಳಿಗೆ ಕರ್ನಾಟಕ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ನಿಯಂತ್ರಣ ಶುಲ್ಕ ನಿರ್ಧಾರ ಅಧಿನಿಯಮ 2006 ಅಡಿಯಲ್ಲಿ ವೃತ್ತಿಪರ ಕೋರ್ಸುಗಳೆಂದು ನಮೂದಾಗಿರಲಿಲ್ಲ. ಅಂದರೆ ಅವರು ವೃತ್ತಿಪರ ಅಂತೇಳಿ ನಮೂದಾಗಿರಲಿಲ್ಲಂತೆ. ಇದಾಗಿಯೂ ಸದರಿ ಕೋರ್ಸ್ಗಳಿಗೆ ವೃತ್ತಿಪರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸರ್ಕಾರ ಸೀಟುಗಳ ಹಂಚಿಕೆಯಲ್ಲಿ ಪರೀಕ್ಷಾ ಪ್ರಾಧಿಕಾರ ಮೂಲಕವೇ ಆಗುತ್ತಿದ್ದು ಸರಿಯಷ್ಟೇ. ಓಕೆ, ನೋಡಿರಿ, ಇವ್ರೇನು ಹೇಳಂದ್ರಪ್ಪ ಅಂತಂದ್ರೆ, ಇಲ್ಲ ಕ್ಷಮಿಸ್ರಿ, ಯಾಕಂದ್ರೆ ಸ್ವಲ್ಪ ನನಗೆ ಕನ್ನಡ ಬರಬಲ್ ಸ್ಲೋ ಆಗುತ್ತೆ. ಇಲ್ಲಿ ಏನು ಹೇಳ್ತದೆ ಅಂದರೆ, ವೃತ್ತಿಪರ ಕೋರ್ಸ್ ಅಂತೇಳಿ ನಮೂದನೆ ಆಗಿರಲಿಲ್ಲ ಹಿಂದಿನ ಒಂದು ಇದರಲ್ಲಿ ಆದೇಶದಲ್ಲಿ. ಈಗ ಯಾವುದಾಗಲಿ, ಒಟ್ಟು ಯಾವುದೋ ಕೋರ್ಸ್ ಆಗಿರಲಿ, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದನೇ ಮೂಲಕವೇ ಹೋಗಬೇಕಾಗತ್ತೆ, ಯಾವುದೋ ವೃತ್ತಿಪರ ಕೋರ್ಸ್ ಆಗಿರಲಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಯಂತ್ರಣ ಶುಲ್ಕ ಸಮಿತಿಯು ಮೇಲಿನ ಸಂಗತಿಗಳನ್ನು ಉನ್ನತ ಶಿಕ್ಷಣ ಇಲಾಖೆ ಗಮನಕ್ಕೆ ತರಲಾಗಿ, ಅಂದರೆ ಇವ್ರು ಏನು ಮಾಡಿದ್ದಾರೆ, ಉನ್ನತ ಶಿಕ್ಷಣ ಗಮನಕ್ಕೆ ತೊಗೊಂಬಂದಾರ. ಉನ್ನತ ಶಿಕ್ಷಣ ಇಲಾಖೆಯು ಸಂಖ್ಯೆ ಡ್ಯಾಶ್ ಏನೇನೋ ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ನೋಡ್ರಿ ಏನೇನು ಹೇಳಾಕಂತಾರೆ, ಇವರು ನಮ್ಮ ಕೋರ್ಸ್ಗಳನ್ನ ಸೇರಿಸಿದ್ದಾರೆ ನೋಡ್ರಿ. ಓಕೆ, ಇಂಜಿನಿಯರಿಂಗ್ ಕೋರ್ಸು ಎಲ್ಲ ಕೋರ್ಸಸ್ ಬಿಟ್ಟು B ಫಾರ್ಮಸಿ, ಫಾರ್ಮಾ D, ಆಲ್ ಸೈನ್ಸ್ ಕೋರ್ಸ್ಗಳು, BSc, HS, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮೆಡಿಕಲ್ ಕೋರ್ಸಸ್ಗಳು, ಡೆಂಟಲು, ಡಿಪ್ಲೊಮಾ, PG ಡಿಪ್ಲೊಮಾ ಇರ್ಬೋದು, ಆಯುಷ್ ಇರ್ಬೋದು, ಫಾರ್ಮಾ D, BSc ನರ್ಸಿಂಗ್, ಫಿಸಿಯೋಥೆರಪಿ, BPO, ಆಮೇಲೆ MSc ನರ್ಸಿಂಗ್, LLL ಸೈನ್ಸಸ್ಗಳು, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ಗಳು, LLL ಸೈನ್ಸ್ ಕೋರ್ಸ್ಗಳು ಇವೆಲ್ಲಗಳು ನಮೂದಿಸಿರುತ್ತದೆ. ಅಂದರೆ ಎಲ್ಲದಕ್ಕೂ ಇವೆಲ್ಲ ಸೇರಿಸಿ ಮೊದಲು ಕೊಟ್ಟಿರಲಿಲ್ಲ ರೀ. ನಾ ಇದ್ರ ಬಗ್ಗೆ ಧ್ವನಿ ಎತ್ತಿದೆ, ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕಂತೇಳಿ. ಇವೆಲ್ಲ ಸೇರಿಸುಗಳನ್ನು ನೋಡಿರಿ, ಇವೆಲ್ಲ ಕೋರ್ಸ್ಗಳು ಸೇರಿಸಿ ಏನಾದರೂ ಸಂಬಂಧಿಸಿದಂಥ ಡೌಟ್ಗಳಿದ್ದಲ್ಲಿ ನೀವು ಶುಲ್ಕ ನಿಯಂತ್ರಣ ಸಮಿತಿಗೆ ಮುಂದೆ ದೂರನ್ನು ಸಲ್ಲಿಸಬಹುದು ಅಂತೇಳಿ ಮಾನ್ಯ ನ್ಯಾಯಮೂರ್ತಿಗಳು ಶ್ರೀ ಶ್ರೀನಿವಾಸ್ ಗೌಡ ಅವರು, ಅಧ್ಯಕ್ಷರು, ಶುಲ್ಕ ನಿಯಂತ್ರಣ ಸಮಿತಿಯವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ನೋಡ್ರಿ, ಲೆಟ್ರ್ ಕೂಡ ಹೇಳ್ತಾ ಇದ್ದಾರೆ ಅವರು ಏನೆಲ್ಲ ಕೊಡ್ಬೇಕಂತೇಳಿ. ಲೆಟ್ರ್ ಕೂಡ ಇವರು ಇದ್ರಲ್ಲಿ ನೋಡ್ರಿ, ಅದೇ ನಿಯಮಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ, ಆ್ಯಕ್ಟ್ಗಳನ್ನು ತೋರಿಸ್ತಾ ಇದ್ದಾರೆ, ಎಲ್ಲ ಆ್ಯಕ್ಟ್ಗಳನ್ನು ಕೊಟ್ಟಿದ್ದಾರೆ. ಏನಿದೆ ಇದಕ್ಕೆಲ್ಲ ವಿದ್ಯಾರ್ಥಿಗಳು ಇದು ಒಂದು ಸ್ಟ್ರಾಂಗ್ ಏನಪ್ಪ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳು ನೋಡ್ರಿ, ನಮ್ಮ BSc ನರ್ಸಿಂಗ್ ಅದ ನೋಡ್ರಿ. ಈಗ ನಾವು BSc ನರ್ಸಿಂಗು, BPO, ಫಿಸಿಯೋಥೆರಪಿ, MSc ನರ್ಸಿಂಗು, ಪೋಸ್ಟ್ ಬೇಸಿಕ್ ನರ್ಸಿಂಗು, HS ಇದರಲ್ಲೆಲ್ಲ ಕೂಡ ಬಂದಿದ್ದಾವೆ. ಓಕೆ, ಇದನ್ನೆಲ್ಲನೂ ಕೂಡ ಇವ್ರು ಏನು ಮಾಡ್ತಿದ್ದಾರೆ, ರಿಪ್ರೆಸೆಂಟ್ ಮಾಡ್ತಿದ್ದಾರೆ.
ನಾನು ಇದರ ಬಗ್ಗೆ ನೋಡಿರಿ ನಮ್ಮ ಚಾನಲಿಂದ ಎಷ್ಟು ಯೂಸ್ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂಥೇಳಿ. ಸೊ ಓಕೆ ನೋಡಿನಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಕ್ಕೆ. ಆಮೇಲೆ ನಾನು ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ಭಾಳಷ್ಟು ಶೇರ್ ಮಾಡಿರಿ ಮತ್ತು ಫಾಲೋ ಮಾಡೋದನ್ನು ಕೂಡ ಮರಿಬೇಡ್ರಿ. ಯಾಕಂದರೆ ಇದು ನಮ್ಮದು ವಿದ್ಯಾರ್ಥಿಗಳ ಧ್ವನಿ ಇರುವಂಥ ಒಂದು ಚಾನಲ್ ರೀ.